ಹಲೋ ಎವ್ರಿವನ್, ಕ್ವಿಕ್ಕಾಗಿ ಟೊಮೆಟೊ ಪಿಕಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಸಿವೆ, ಆಮೇಲೆ ಜೀರಿಗೆ, ಮೆಂತ್ಯವು ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಮೆಂತ್ಯ ಒಂದು ಸ್ವಲ್ಪ ಕಮ್ಮಿ ತೊಗೊಬೇಕು, ಜಾಸ್ತಿ ಹಾಕ್ಬಾರ್ದು. 2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ, ಇಂಗು, ಒಂದು 10ರಿಂದ 12 ಟೊಮೆಟೊ, ಒಂದು ಸ್ವಲ್ಪ ಹುಣಸೆ ಹುಳಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿನೇ ಇರಲಿ, ಜಾಸ್ತಿ ಬೇಡ. ಯಾವಾಗಲೂ ತಿಂಡಿಗೆ ಎಷ್ಟು ಹಾಕ್ಕೊಂತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ. ಇದಾದಮೇಲೆ ಇವಾಗ ಇದನ್ನು ಸ್ವಲ್ಪ ಹುರ್ಕೊಂಡು, ಇದೇನಂದರೆ ಇದು ಸಾಸಿವೆ ಆಮೇಲೆ ಜೀರಿಗೆ, 1-2 ಮೆಂತ್ಯ ಕಾಳಿದ್ದಾವೆ, ಅದನ್ನು ಹುರ್ಕೊಬೇಕು. ಅದಾದಮೇಲೆ ಇವಾಗ ಎಣ್ಣೆ ಕಾದಿದೆ. ಇವಾಗ ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೋಬೇಕು. ಇದು ತುಂಬ ಚೆನ್ನಾಗಾಗಿರುತ್ತೆ, ಕ್ವಿಕ್ಕಾಗೂ ಮಾಡ್ಕೊಬೋದು. ಅನ್ನಕ್ಕೆ, ಚಪಾತಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಮಾಡಿದ್ಮೇಲೆ ಎಣ್ಣೆ ಬಿಡಬೇಕು. ಟೊಮೆಟೊ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ರೋಸ್ಟ್ ಆಗಬೇಕು, ಘಮ ಬರೋವರೆಗೂ ಹುರ್ಕೋಬೇಕು. ಇವಾಗ ಟೊಮೆಟೊ ನೋಡಿ ಚೆನ್ನಾಗಿ ಬೇಯ್ತಾಯಿದೆ, ಎಣ್ಣೆನೂ ಬಿಡ್ತಾಯಿದೆ. ಇವಾಗ ಇದಕ್ಕೆ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ಆದರೆ ಸಾಕು, ಜಾಸ್ತಿ ಬೇಡ. ಟೊಮೆಟೊ ಹುಳಿ ಇರುತ್ತಲ್ವ. ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ನೋಡಿರಿ, ಇವಾಗ ಕುದೀತಾ ಇದೆ. ಇವಾಗ ನಾನು ಇದನ್ನು ಮಿಕ್ಸಿಗೆ ಆಡಿಸ್ಕೊಂಡಿದ್ದೀನಿ. ಜಾಸ್ತಿ ತರ್ತರೆಯಾಗಿ ಹಾಕ್ಸ್ಕೋಬೇಕು, ಫುಲ್ ಪೌಡರ್ ಬೇಡ. ಸ್ವಲ್ಪ ಇಷ್ಟ ಈ ಥರ ಇದ್ದರೆ ಸಾಕು. ಇವಾಗ ಈ ಪೌಡರ್ ಆ್ಯಡ್ ಮಾಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಇಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ಆಗೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಒಂದು ಅರ್ಧ ಇಂಚಿಗಿಂತ ಜಾಸ್ತಿನೇ ಬೆಲ್ಲ ಆ್ಯಡ್ ಮಾಡೋಣ. ಇದಾದಮೇಲೆ ಇವಾಗ ಒಗ್ಗರಣೆ ಹಾಕ್ಕೊಬೇಕಲ್ಲ, ಎಲ್ಲ ರೆಡಿ ಮಾಡಿದ್ದೀನಿ. ಅದನ್ನ ಇವಾಗ ಒಗ್ಗರಣೆ ಹಾಕೋಣ. ಮೊದಲು ಎಣ್ಣೆ ಬಿಸಿ ಆದಮೇಲೆ ಹಿಂಗೆ ಆ್ಯಡ್ ಮಾಡಬೇಕು, ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಿಂಗೆ ಆ್ಯಡ್ ಮಾಡಿದ್ಮೇಲೆ ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಒಣಮೆಣ್ಸಿನ್ಕಾಯಿನ ಎಣ್ಣೆಲಿ ಚೆನ್ನಾಗಿ ಮಾಗಿಸ್ಕೋಬೇಕು. ಜಾಸ್ತಿ ಫ್ರೈ ಆಗೋದೇನು ಬೇಡ, ಒಂದು ಮೀಡಿಯಮಾಗಿ ಫ್ರೈ ಆದರೆ ಸಾಕು. ಈಗ ನನ್ನ ಫಸ್ಟ್ ಪಿಕಲ್ ರೆಸಿಪಿ. ಸೊ ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ಎಣ್ಣೆ ಹಾಕ್ತೀವಲ್ಲ, ಮತ್ತು ಎಣ್ಣೆ ಬ್ಯಾಲೆನ್ಸ್ ಆಗಬೇಕು. ಸೊ ಅದಕ್ಕೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಫಸ್ಟಿಗೆ, ಆಮೇಲೆ ಇವಾಗ ಆ್ಯಡ್ ಮಾಡಿದ್ಮೇಲೆ ಕರೆಕ್ಟ್ ಆಗುತ್ತೆ. ಒಂದು 3ರಿಂದ 4 ಟೇಬಲ್ ಸ್ಪೂನು ಇದಕ್ಕೆ ಹಾಕ್ಕೊಳ್ರಿ ಫಸ್ಟಿಗೆ, ಆಮೇಲೆ ಇವಾಗ 1-2 ಸ್ಪೂನ್ ಆದರೆ ಸಾಕು. ನೋಡಿ ಇವಾಗ ಈಗ ಬಂದಿದೆ ಉಪ್ಪಿನಕಾಯಿ. ಸೊ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.